ಘಮ 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 ಅಂತ ಸ್ಮೆಲ್ ಬರುತ್ತೆ ಮಾತ್ರ ಈಗ. ಟೇಸ್ಟ್ ಅಷ್ಟೇ. ತಗಣಿಕಾಳು. ಹಾಯ್ ಎವ್ರಿವನ್, ಇವತ್ತು ತಗಣಿಕಾಳು ಹುಳಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತಗಣಿಕಾಳು, ಆಲೂಗೆಡ್ಡೆ, ಬದನೆಕಾಯಿ ಹಾಕಿ ಹುಳಿ. ನಮ್ಮನೇಲಂತೂ ಇದು ತುಂಬಾ ಇಷ್ಟಪಡ್ತಾರೆ. ಒಣ ತಗಣಿಕಾಳು ಇರುತ್ತಲ್ಲ, ಅದನ್ನ ಬೆಳಗ್ಗೆ ನೆನೆಸಿದ್ದೆ, ಇವಾಗ ಸಂಜೆ ಮಾಡ್ತಾ ಇದ್ದೀನಿ, ರಾತ್ರಿ ಮಾಡ್ತಾ ಇದ್ದೀನಿ. ಸೊ ನಾವು 3 ಜನ ಇದ್ದೀವಿ, ಹೆಚ್ಚು ಕಮ್ಮಿ 3.5 ಹಿಡಿಯಷ್ಟು ಹಾಕಿದ್ದೀನಿ. ಅದು ನೆಂದ ಮೇಲೆ ಇಷ್ಟ ಆಗುತ್ತೆ 3 ಜನಕ್ಕೆ. ಅಂದರೆ ನಾನು ಯೂಶ್ವಲಿ ಮಾಡಿದ್ರೆ 2 ಟೈಮ್ಸ್ ಮಾಡ್ತೀನಿ ಒಟ್ಟಿಗೆ. ಸೊ ಇವಾಗ ಈ ತಗಣಿಕಾಳನ್ನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಓಕೆ, ಈ ತಗಣಿಕಾಳು ಜೊತೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೊಂಡಿದ್ದೀನಿ. ಓಕೆ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಆಮೇಲೆ 2 ಸಣ್ಣ ಸೈಜ್ ಟೊಮೆಟೊ. ಓಕೆ, ಸೊ ಈರುಳ್ಳಿ ಟೊಮೆಟೊ ಹಾಕೊಂಡ್ಮೇಲೆ ಆ ಲೆವೆಲ್ಗೆ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ, ಹುಳಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬರಲಿ, ಆಯಿತಾ? ಇಷ್ಟು ನೀರು ಹಾಕ್ಕೊಂಡು ಒಂದು ಕಾಳು ಒಡಿಬೇಕು, ಹಂಗೆ ಬೇಯಿಸ್ಕೋಬೇಕು. ಸೊ ನಾನು 2 ಪ್ರೆಷರ್ಗೆ ಹಾಕ್ತೀನಿ, ಆಯಿತಾ? 2 ಪ್ರೆಷರ್ಗೆ ಹಾಕ್ತೀನಿ. ಸೊ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ 2 ಪ್ರೆಷರ್. ಸೊ ಇವಾಗ ತಗಣಿಕಾಳು ಅದ್ರ ಪಾಡಿಗೆ ಬೇಯ್ತಾ ಇದೆ. ಸೊ ಪ್ಯಾರಲ್ಲಿ ಇವಾಗ ಮಸಾಲೆ ಆಡಿಸ್ಕೊಳ್ಳೋಣ, ಆಯಿತಾ? ಒಂದೊಂದು ಸ್ವಲ್ಪ ಚಕ್ಕೆ, 1 ಇಂಚ್ ಚಕ್ಕೆ ಅಂತ ಅಂದ್ಕೊಳ್ಳಿ. 4 ಲವಂಗ ಹಾಕಿದ್ದೀನಿ. ಆಮೇಲೆ ಒಂದು ಸಣ್ಣದಾದರೆ 2 ಸಣ್ಣದು ನಾಟಿ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಶುಂಠಿ, ಆಮೇಲೆ ಕಾಯಿ ಎಳ್ದಿದ್ದೀನಿ. 1/4 ಭಾಗ ಕಾಯಿ, ದಪ್ಪ ಕಾಯಿತು, ಅದರಲ್ಲಿ 1/4 ಭಾಗ ತೊಗೊಂಡಿದ್ದೀನಿ. ಓಕೆ, ಆಮೇಲೆ 1 ಹಿಡಿಯಷ್ಟು ಹುರ್ಗಡ್ಲೆ. ಓಕೆ, ಹಾಕೊಂಡು ಇದನ್ನು ಗ್ರೈಂಡ್ ಮಾಡಿ. ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸಿ, ಆಯಿತಾ? ಓಕೆ, ಇವಾಗ ಖಾರದ ಪುಡಿ ಹಾಕ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು 3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತೀನಿ. ಓಕೆ, ಸೊ ಮತ್ತೆ ಮಿಕ್ಸಿ ಮಾಡ್ಕೊಳ್ಳಿ. ಖಾರದ ಪುಡಿ ಅಂತ ಯಾವಾಗಲೂ ಅಂತ ಇರ್ತೀನಿ. ಖಾರದ ಪುಡಿ ಅಂದರೆ ಎಲ್ಲರೂ ಹಸಿಮೆಣ್ಸಿಕಾಯಿನ ಪುಡಿನ, ಇಲ್ಲ ಸಾಂಬಾರ್ ಪೌಡ್ರು, ಬೇಳೆ ಸಾಂಬಾರ್ ನಾವು ಮಾಡಿ ತೋರಿಸಿದ್ಯಲ್ಲ, ಹೌದು, ಅದು ಲಿಂಕ್ ಹಾಕ್ತೀನಿ ಬಿಡಿ, ಮೇಲ್ಗಡೆ ಲೆಫ್ಟ್ ಅಲ್ಲಿ ಬರುತ್ತೆ, ಅದನ್ನ ಹಾಕಿದ್ದೀನಿ. ಸೊ ಮಸಾಲೆ ಈ ಥರ ರೆಡಿಯಾಗಿದೆ. ಓಕೆ ಓಕೆ, ತಗಣಿಕಾಳು ಬೆಂದಿದೆಯಾ ನೋಡೋಣ. 2 ಪ್ರೆಷರ್ ಆಯ್ತಲ್ಲ? ಹೌದು, ಹಾಂ, ಚೆನ್ನಾಗಿ ಬೆಂದಿದೆ ತಗಣಿಕಾಳು. ಈಗ ಸ್ಟವ್ ಆನ್ ಮಾಡ್ಕೋತೀನಿ. ಸ್ಟವ್ ಆನ್ ಮಾಡಿಕೊಂಡು ಮಸಾಲೆ ಹಾಕೋತೀನಿ ಅದಕ್ಕೆ. ಆಮೇಲೆ ಜಾಸ್ತಿ ನೀರು ಹಾಕ್ಬೇಡಿ. ನಾನು ಇದೇ ಮಸಾಲೆ ನೀರು ತೊಗೊಂಡು ತೊಳ್ಕೊಂಡು ಹಾಕೋತೀನಿ. ಇದು ಚೆನ್ನಾಗಿ ಕುದೀಲಿ. ಸೊ ಇದು ಮಸಾಲೆ ಸ್ವಲ್ಪ ಕುದೀಲಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸೊ ಇದ್ರ ಜೊತೆಗೆ 1 ಅಪ್ಪ ಆಲೂಗೆಡ್ಡೆ ಕೂದಿಟ್ಕೊಂಡಿದ್ದೀನಿ, ತೊಳೆದಿಟ್ಟಿದ್ದೀನಿ ಜೊತೆಗೆ, ಆಯ್ತಾ? ಆಲೂಗೆಡ್ಡೆ ಕೂದಿ ಪೀಲ್ ಮಾಡಿ. ಹೌದು, ಬದನೆಕಾಯಿನೂ ಹಾಕೋತೀನಿ. ಬದನೆಕಾಯಿನ ನಾನು ಸ್ವಲ್ಪ ಇದು ಚೆನ್ನಾಗಿ ಕುದ್ಮೇಲೆ ಹಾಕ್ತೀನಿ, ಯಾಕೆಂದ್ರೆ ಅದು ಇದಾಗ್ಬಿಡುತ್ತೆ, ಜಾಸ್ತಿ ಬೆಂದು ಬಿಡುತ್ತಲ್ವಾ. 1 ಪ್ರೆಷರ್ ಕೊಡ್ಸ್ಕೊತೀನಿ ನೆಕ್ಸ್ಟು, ಆಯ್ತಾ? ಸೊ ಇದು ಸ್ವಲ್ಪ ಬಾಯ್ಲ್ ಆಗಲಿ. ಬಾಯ್ಲ್ ಆಗುವಾಗ ಒಂಚೂರು ಒಗ್ಗರಣೆ ಹಾಕೋತೀನಿ. ಓಕೆ, ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿದ್ದೀನಿ, ಆಯ್ತಾ? ಸಾಸಿವೆ ಹಾಕ್ತೀನಿ. ಅದಕ್ಕೆ ಹಿಂಗೆ ಹಾಕ್ತೀನಿ ಸ್ವಲ್ಪ. ಓಕೆ, ನಾನು ಇಂಗು ಬೆಳ್ಳುಳ್ಳಿ 2 ಹಾಕ್ತೀನಿ. ಕೆಲವರು ಹಿಂಗೆ ಹಾಕೋರು ಬೆಳ್ಳುಳ್ಳಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕೋರು ಹಿಂಗೆ ಹಾಕಲ್ಲ, ಬಟ್ ನಾನು 2 ಹಾಕೋತೀನಿ. ಸೊ ಇದು ಬೆಳ್ಳುಳ್ಳಿ ಹಾಕ್ತೀನಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿ, ಇದು
ಒಣಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಷ್ಟಿತ್ತು? ಒಗ್ಗರಣೆಗೆ ಒಗ್ಗರಣೆ ಒಂದೆರಡು. ಒಂದೆರಡು ಒಣಮೆಣಸಿನ್ಕಾಯಿ ಆಯಿತಾ. ಸೊ ಇದು ಒಗ್ಗರಣೆ. ಇಲ್ಲಿ ಕುದೀತಾ ಇದೆ ಅಲ್ವಾ, ಇದಕ್ಕೆ ಹುಳಿ ಹಾಕೋಬೇಕು. ನೀವು ತಗಣಿಕಾಳು ಹುಳಿಗೆ ಕರೆಕ್ಟಾಗಿ ಉಪ್ಪು ಹುಳಿ ಹಾಕಿದ್ರೆ ಮಾತ್ರ ತುಂಬ ಟೇಸ್ಟಿ ಆಗುತ್ತೆ. ಹೌದು ಆಯಿತಾ. ಸೊ ಹುಳಿ ಕಲಸಿಟ್ಕೊಂಡಿದ್ದೀನಿ, ಒಂದಿಷ್ಟು ದಪ್ಪ ನಿಂಬೆ ಗಾತ್ರ ಕಲಿಸಿದೆ. ಸೊ ಅದನ್ನು ಹಾಕೋತೀನಿ. ಟೊಮೆಟೊ 2 ಹಾಕಿದ್ದೀನಿ. ಟೇಸ್ಟ್ ನೋಡ್ಕೊಳ್ಳಿ, ಹುಳಿ ಕಮ್ಮಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಹುಳಿ ಹಾಕೊಳ್ಳಿ. ಸೊ ನಾರ್ಮಲಿ ನಾನು ಜಾಸ್ತಿನೇ ಕಲಸಿಟ್ಟಿರ್ತೀನಿ. ಆಯಿತಾ. ನಂಗೆ ತಗ್ನಿಕಾಳು ಹುಳಿಯಮ್ಮ ಊರಲ್ಲಿ ಮಾಡ್ತಾರೆ. ನಮ್ಮ ಊರಲ್ಲಿ ತಗ್ನಿಕಾಳು ಹುಳಿ ಪರ ಮಾಡ್ದಾಗ ಮಾಡ್ತಾರೆ, ಸೂಪರ್ ಆಗಿರ್ತದೆ ಅಲ್ವಾ. ಸೊ ಇದು ಒಗ್ಗರಣೆ ಬೇಯ್ತಾ ಇದೆ. ಒಂಚೂರು ಬೆಳ್ಳುಳ್ಳಿ ಬೇಯಲಿ ಆಯ್ತಾ. ಈಗ ಒಂಚೂರು ಟೇಸ್ಟ್ ನೋಡ್ತೀನಿ. ಸಾಕು. ಸಾರಲ್ಲ ಅದು ಹುಳಿ. ಹುಳಿ ಎಲ್ಲ ಕರೆಕ್ಟ್ ಆಗಿದೆ ಆಯ್ತಾ. ಉಪ್ಪು ಹುಳಿ ಎಲ್ಲ. ಸೊ ಒಗ್ಗರಣೆನೂ ಬೆಂದಿದೆ. ಒಗ್ಗರಣೆನ ಈಗ ಇದು ಆಲ್ಮೋಸ್ಟ್ ಗೊಜ್ಜು ಕನ್ಸಿಸ್ಟೆನ್ಸಿ ಬರ್ಬೇಕಲ್ವಮ್ಮ. ತುಂಬ ಗಟ್ಟಿ ಮಾಡ್ಕೊಬಿಡಿ ಆಯಿತಾ. ಸೊ ಇದು ಕುದೀತಾ ಇದೆ. ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3-4 ಬದನೆಕಾಯಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ಇಟ್ಬಿಟ್ಟಿದ್ದೆ, ಸ್ವಲ್ಪ ಕಪ್ಪಾಗಿದೆ ಅಷ್ಟೇ. ಓಕೆ, ಹಾಕ್ಬಿಟ್ಟು ಒಂದು ಪ್ರೆಷರ್ ಕೂಗಿಸ್ಕೊಳ್ಳಿ ಆಯಿತಾ. ಒಂದು ಪ್ರೆಷರ್ ಕೂಗಿಸ್ಕೊಳ್ಳಿ. ನಿಮ್ಮ ಕೂಗಿಸ್ಕೊಂಡ್ಮೇಲೆ ನಿಮ್ಮ ಬದನೆಕಾಯಿ ಹುಳಿ ರೆಡಿ. ಉಪ್ಪು ಕರೆಕ್ಟ್ ಆಗಿತ್ತಾ? ಉಪ್ಪು ಸರಿಯಾಗಿತ್ತು. ಈಗ ಒಂದು ಪ್ರೆಷರ್ ಅಲ್ಲ. ಓಕೆ, ಎಷ್ಟು ವಿಷಲ್ ಆಯ್ತಮ್ಮ? ತಗಣಿಕಾಳು ಹುಳಿ ರೆಡಿ ಇದೆ. ಘಮ 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 ಅಂತ ಸ್ಮೆಲ್ ಬರುತ್ತೆ ಮಾತ್ರ ಈಗ. ಆಯ್ತಾ. ಊರಲ್ಲಿ ಮಾಡೋದು ಇದನ್ನ ನನಗೆ ಒನ್ ಆಫ್ ದ ಫೇವ್ರೆಟ್. ಊರಲ್ಲಿ ಪರಿನಲ್ಲಿ ಮಾಡ್ತಾರಲ್ಲ ಮಗನೆ, ತಗಣಿಕಾಳು, ಕಡಲೆಕಾಳು, ಆಮೇಲೆ ತರಕಾರಿ ಏನೇನ್ ಕೊಡ್ತಾರೋ ಊರಲ್ಲಿ, ಏನ್ ಕೊಡ್ತಾರೋ ಸೊಪ್ಪು ಹಾಕ್ತಾರ ಗೊತ್ತಾ. ಸೊಪ್ಪುಗಳನ್ನು ಹಾಕ್ತಾರೆ ಎಲ್ಲ. ಇನ್ನೊಂದು ಗೊತ್ತಾ ಆಮೇಲೆ ಹೋಟೆಲ್ ಮಾಡ್ತಾರಲ್ಲ ಮಗ, ದೊಡ್ಡ ದೀಕ್ಷ. ಹೌದು, ಆ ಟೇಸ್ಟ್ ಇತ್ತು. ಇನ್ನೊಂದೇನೋ ಗೊತ್ತಾ, ಅವರು ಟೇಸ್ಟ್ ನೋಡದೆ ಮಾಡೋದು. ದೇವ್ರಿಗೆ ಮಾಡ್ತಾರಲ್ಲ ಅದಕ್ಕೆ ಅಂತ ಹಂಗೆ. ಓಕೆ, ನೆಕ್ಸ್ಟ್ ಟೇಸ್ಟ್ ಕಟ್ಟೆಗೆ ಹಾಕೊಂಡು ಟೇಸ್ಟ್ ಅಷ್ಟೇ. ತಗಣಿಕಾಳು ಹಾಕ್ತೀನಿ. ನಮ್ಮೊಂದೀಗ ಟೇಸ್ಟ್ ಅಷ್ಟೇ. ಸೊ ತಗಣಿಕಾಳು ಹುಳಿ ಟೇಸ್ಟ್ ನೋಡ್ತೀನಿ. ಬಿಸಿ ಬಿಸಿ ಇದೆ. ಹೆಂಗಿದೆ? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸೊ ನೀವು ಮಾಡಿ ತಿನ್ನಿ ಆಯ್ತಾ. ತಗಣಿಕಾಳು, ಒಣ ತಗಣಿಕಾಳನ್ನ ಹುಳಿ ಹಾಕಿ ರಾತ್ರಿ ಮಾಡೋದಾದ್ರೆ ಬೆಳಗ್ಗೆ ನೆನೆಸಿ, ಬೆಳಗ್ಗೆ ಮಾಡೋದಾದ್ರೆ ರಾತ್ರಿ ನೆನೆಸ್ಬಿಟ್ಟು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನೋ ಈರುಳ್ಳಿ ಟೊಮೆಟೊ ಹಾಕಿ ಕೂಗಿಸ್ಕೊಳ್ಳಿ ಫಸ್ಟು. ತಗಣಿಕಾಳನ್ನ, ಆಮೇಲೆ ಕಾಯಿ, ಸ್ವಲ್ಪ ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಖಾರದ ಪುಡಿ ಇವೆಲ್ಲ ಹಾಕೊಂಡು ಆಡಿಸಿ ಮಸಾಲೆ ಊದಿ ಹುಳಿ ಬಿಟ್ಟು ಉಪ್ಪು ಹಾಕಿ ಖಾರದ ಪುಡಿನೂ ಹಾಕಿ ಬದನೆಕಾಯಿ ಆಲೂಗೆಡ್ಡೆ ಹಾಕಿ ಕೂಗಿಸ್ಕೊಳ್ಳಿ. ಓಕೆ. ಸೊ ಎಂಜಾಯ್ ಮಾಡಿ, ಕುಕ್ ಮಾಡಿ, ಎಂಜಾಯ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ರೆ ಕೇಳಿ. ಆಮೇಲೆ ಶೇರ್ ಮಾಡಿ ವಿಡಿಯೋನ. ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಅಮ್ಮಂಗೆ ಲೈಕ್ ಮಾಡಿ. ಓಕೆ, ಬಾಯ್.